ಮಳೆಗಾಲದಲ್ಲಿ ಪ್ರತಿಯೊಬ್ಬರ ಮನೆಯಲ್ಲಿಯೂ ಮರೆಯದೆ ಮಾಡುವಂತಹ ತಿಂಡಿ ಅಂದ್ರೆ ಪತ್ರೊಡೆ. ತುಂಬಾನೇ ರುಚಿಕರವಾಗಿರುತ್ತದೆ. ಅದಂತೂ ಮರಕೆಸದ ಎಲೆ ಸಿಕ್ಕಿದ್ರಂತೂ ಬೊಂಬಾಟ್ ಅಂತಾನೆ ಹೇಳ್ಬೋದು. ಇವತ್ತಿನ ವಿಡಿಯೋದಲ್ಲಿ ರುಚಿಕರವಾದ ಈ ಪತ್ರೊಡೆಯನ್ನ ತುಂಬಾನೇ ಡಿಫ್ರೆಂಟ್ ಆದ ವಿಧಾನದಲ್ಲಿ ಯಾವ ರೀತಿಯಾಗಿ ಮಾಡೋದಂತ ತೋರಿಸ್ತಾ ಇದ್ದೇನೆ. ನಮಸ್ಕಾರ, ನಾನು ಪವಿತ್ರ ಭಾಗವತ್, ಮಿಸೆಸ್ ಭಾಗವತ್ ಚಾನೆಲ್ಗೆ ನಿಮ್ಮೆಲ್ರಿಗೂ ಪ್ರೀತಿಯ ಸ್ವಾಗತ. ಮೊದಲಿಗೆ ಒಂದು ಬೌಲಲ್ಲಿ 1 ಕಪ್ ಆಗುವಷ್ಟು ಅಕ್ಕಿಯನ್ನು ಹಾಕೊಂಡಿದ್ದೇನೆ. ನಂತರ 1 ಟೀ ಚಮಚ ಆಗುವಷ್ಟು ಮೆಂತೆ ಕಾಳನ್ನು ಹಾಕ್ತಾ ಇದ್ದೇನೆ. ಇದೆರಡನ್ನು ಚೆನ್ನಾಗಿ ತೊಳೆದು 1 ಗಂಟೆ ಹೊತ್ತು ನೆನೆಸ್ಕೊಂಡ್ರೆ ಸಾಕು, ತುಂಬ ಹೊತ್ತು ನೆನೆಸೋದು ಬೇಡ. ನಂತರ ಮಿಕ್ಸಿ ಜಾರಲ್ಲಿ 6 ಬ್ಯಾಡಗಿ ಮೆಣಸನ್ನು ಹಾಕಿದ್ದೇನೆ. ಹಾಗೆ ಧನಿಯಾ ಬೀಜವನ್ನು ಹಾಕ್ತಾ ಇದ್ದೇನೆ, 1.5 ಟೇಬಲ್ ಚಮಚ ಆಗುವಷ್ಟು. ಖಾರ ನಿಮಗೆ ಅನುಗುಣವಾಗಿ ಹೆಚ್ಚು ಕಡಿಮೆ ಮಾಡ್ಕೊಳ್ಳಿ. ತುಂಬ ಖಾರ ತಿನ್ನೋರಾದರೆ ಸ್ವಲ್ಪ ಜೀರಿಗೆ ಮೆಣಸನ್ನು ಕೂಡ ಸೇರಿಸ್ಕೊಳ್ಬಹುದು ಇದಕ್ಕೆ. ನಂತರ ಇಂಗನ್ನು ಹಾಕ್ಕೊಳ್ತಾ ಇದ್ದೇನೆ. ಇಂಗು ಚೆನ್ನಾಗಿ ಬೀಳಬೇಕು, ಒಳ್ಳೆ ಪರಿಮಳ ಕೊಡ್ತದೆ ಪತ್ರೊಡೆಗೆ. ಹಾಗೆ ಜೀರಿಗೆ 1 ಟೀ ಚಮಚ ಆಗುವಷ್ಟು ಹಾಕೊಂಡಿದ್ದೇನೆ. ಸ್ವಲ್ಪ ಅರಿಶಿಣವನ್ನು ಹಾಕ್ಕೊಳ್ತಾ ಇದ್ದೇನೆ. ರುಚಿಗೆ ಬೇಕಾಗುವಷ್ಟು ಉಪ್ಪನ್ನು ಹಾಕ್ತಾ ಇದ್ದೇನೆ. ಅಕ್ಕಿ, ಮಸಾಲೆ ಹಾಗೆ ಕೆಸುವಿನ ಎಲೆ ಎಲ್ಲದಕ್ಕೂ ಹೊಂದಿಕೆ ಆಗುವಷ್ಟು ಉಪ್ಪನ್ನು ಹಾಕ್ಕೊಳ್ಬೇಕು. ಇದನ್ನ ನೀರನ್ನ ಸೇರಿಸದೆ ಹಾಗೆ ಒಮ್ಮೆ ಪೌಡ್ರನ್ನ ಮಾಡ್ಕೊಳ್ತೇನೆ. ಮಸಾಲೆಯನ್ನೆಲ್ಲ ಪೌಡ್ರ್ ಮಾಡ್ಕೊಂಡಾಗಿದೆ. ಈಗ ಇದಕ್ಕೆ 2 ರಿಂದ 3 ಟೇಬಲ್ ಚಮಚ ಆಗುವಷ್ಟು ಹಸಿ ಕಾಯಿ ತುರಿಯನ್ನು ಹಾಕೊಳ್ತಾ ಇದ್ದೇನೆ. ಹುಣಸೆ ಹಣ್ಣು, ಕೆಸುವಿನ ಸಪ್ಪಾಗಿರೋದ್ರಿಂದ ಹುಣಸೆ ಹಣ್ಣು ಸ್ವಲ್ಪ ಜಾಸ್ತಿನೇ ಹಾಕೊಳ್ಬೇಕಾಗ್ತದೆ. 1.5 ಟೀ ಚಮಚ ಆಗುವಷ್ಟು ನೆನೆಸಿಟ್ಟಿರುವ ಹುಣಸೆ ಹಣ್ಣನ್ನು ಹಾಕೊಂಡಿದ್ದೇನೆ. ಅಥವಾ ಒಂದು ಸಣ್ಣ ಲಿಂಬೆ ಗಾತ್ರದಷ್ಟು ಹುಣಸೆ ಹಣ್ಣನ್ನು ನೆನೆಸಿಟ್ಕೊಂಡು ಹಾಕೊಂಡ್ರೆ ಆಯ್ತು. ನಂತರ ನೆನೆಸಿಟ್ಟಿರುವಂತಹ ಅಕ್ಕಿ ಹಾಗೆ ಮೆಂತೆಯನ್ನು ಹಾಕೊಳ್ತಾ ಇದ್ದೇನೆ. ನೀರನ್ನು ಇದಕ್ಕೆ ಜಾಸ್ತಿ ಸೇರಿಸೋದು ಬೇಡ, ಸ್ವಲ್ಪ ಸ್ವಲ್ಪನೇ ಸೇರಿಸ್ಕೊಂಡ್ರೆ ಸಾಕು. ಹಾಗಾಗಿ ಅಕ್ಕಿಯಲ್ಲಿರುವ ನೀರನ್ನು ನಂತರ ರುಬ್ಬುವಾಗ ಎಷ್ಟು ಬೇಕು ಅಂತ ನೋಡಿಕೊಂಡು ಸೇರಿಸ್ಕೊಳ್ಳೋದು ಒಳ್ಳೆಯದು. ಒಮ್ಮೆಗೆ ಜಾಸ್ತಿ ಹಾಕೊಂಡ್ರೆ ನೀರಾಗಿ ಮಾಡಿಕೊಂಡ್ರೆ ಚೆನ್ನಾಗಾಗೋದಿಲ್ಲ. ಹಾಗೆ 1 ಟೀ ಚಮಚ ಆಗುವಷ್ಟು ಬೆಲ್ಲವನ್ನು ಹಾಕಿ ಈ ರೀತಿ ಗಟ್ಟಿಯಾಗಿ ರುಬ್ಕೊಂಡಿದ್ದೇನೆ. ಸ್ವಲ್ಪ ಚಿಕ್ಕ ಚಿಕ್ಕ ರವೆ ಉಳಿದ್ರೆ ಚೆನ್ನಾಗಾಗ್ತದೆ ಈ ಪತ್ರೊಡೆಯನ್ನು ಮಾಡಲಿಕ್ಕೆ. ಹಿಟ್ಟು ಮಾತ್ರ ಗಟ್ಟಿಯಾಗಿ ಮಾಡ್ಕೊಳ್ಬೇಕು, ತುಂಬ ನೀರನ್ನು ಹಾಕ್ಕೊಳ್ಳೋದು ಬೇಡ. ಇಷ್ಟು ಗಟ್ಟಿಯಾಗಿದ್ರೆ ಒಳ್ಳೆಯದು. ನಾನು ಮಿಕ್ಸಿ ಜಾರಿಗೆ ಸ್ವಲ್ಪ ನೀರನ್ನು ಹಾಕಿ ಇದಕ್ಕೆ ಸೇರಿಸ್ಕೊಳ್ತಾ ಇದ್ದೇನೆ. ನಂತರ ನಾನಿಲ್ಲಿ ಮರಕೆಸದ ಎಲೆಯನ್ನು ತಗೊಂಡಿದ್ದೇನೆ. ತುಂಬ ಚೆನ್ನಾಗಿದೆ, ಎಲ್ಲ ಚೆನ್ನಾಗಿ ತೊಳೆದು ಒರೆಸಿ ಇಟ್ಕೊಂಡಿದ್ದೇನೆ. ದೊಡ್ಡ ದೊಡ್ಡ ಎಲೆನೂ ಕೂಡ ಇದೆ, ಹಾಗೆ ತುಂಬ ಚಿಕ್ಕ ಎಲೆನೂ ಕೂಡ ಇದೆ. ದೊಡ್ಡ ಎಲೆ ಇದ್ದಷ್ಟು ಪತ್ರೊಡೆಯನ್ನು ಮಾಡಲಿಕ್ಕೆ ಸುಲಭ ಆಗ್ತದೆ, ಎಲೆಯನ್ನು ಮಡಿಸ್ಲಿಕ್ಕೆಲ್ಲ ತುಂಬ ಚೆನ್ನಾಗಾಗ್ತದೆ. ಇದರಲ್ಲಿ ಸ್ವಲ್ಪ ನಾರಿನ ಅಂಶ ಇರ್ತದಲ್ಲ ಹಿಂಭಾಗದಲ್ಲಿ, ಅದನ್ನು ಈ ರೀತಿ ತೆಳ್ಳಗೆ ತೆಕ್ಕೊಳ್ಬೇಕು. ಮರಕೆಸ ಆಗಿರೋದ್ರಿಂದ ಜಾಸ್ತಿ ಬಾಯಿ ತುರಿಸೋದೆಲ್ಲ ಇಲ್ಲ. ಇದು ಸ್ವಲ್ಪ ದಪ್ಪ ಇದ್ದಿದ್ದನ್ನು ತೆಗೆದು ಹಾಕ್ಕೊಂಡ್ರೆ ಆಯಿತು. ಈ ಮರಕೆಸ ಅಲ್ಲದೆ ನಮ್ಮೂರಲ್ಲೆಲ್ಲ ಹಾಲ್ ಕೆಸ ಅಂತ ಹೇಳ್ತೇವೆ, ಈ ರೀತಿಯಾಗಿರ್ತದೆ ನೋಡಿ. ಇದರಿಂದ ಕೂಡ ನಾವು ಪತ್ರೊಡೆಯನ್ನ ಮಾಡ್ಕೊಳ್ಬಹುದು. ಇದು ಕೂಡ ಬಾಯಿ ತುರಿಸೋದಿಲ್ಲ. ಇದು 2 ಎಲೆಯನ್ನ ಬಿಟ್ರೆ ಬೇರೆ ಎಲೆಯಿಂದ ನಾನು ಈಗ ತೋರಿಸ್ತಾ ಇರುವ ಈ ಪತ್ರೊಡೆಯನ್ನ ಟ್ರೈ ಮಾಡ್ಲಿಕ್ಕೆ ಹೋಗ್ಬೇಡಿ. ನಾನು ಇದೆರಡರಿಂದ ಮಾತ್ರ ಟ್ರೈ ಮಾಡಿದ್ದೇನೆ, ತುಂಬಾ ಚೆನ್ನಾಗಾಗ್ತದೆ. ಬೇರೆ ಎಲೆ ಎಲ್ಲ ಬಾಯಿ ತುರಿಸುವ ಸಾಧ್ಯತೆ ಇರ್ತದೆ, ಹಾಗಾಗಿ ಬೇರೆ ಎಲೆಯನ್ನ ಬಳಸಿ ಈ ಪತ್ರೊಡೆಯನ್ನ ಟ್ರೈ ಮಾಡೋದು ಬೇಡ. ಚೆನ್ನಾಗಿ ಹಚ್ಕೊಂಡಿದ್ದೇನೆ, 3 ಎಲೆಯನ್ನ ಜೋಡಿಸ್ಕೊಂಡಿದ್ದೇನೆ. ಹೇಗೆ ಜೋಡಿಸಿದ್ದೇನೆ ಅಂತ ನೋಡುವಾಗ ನಿಮಗೆ ಗೊತ್ತಾಗ್ಬೋದು. ಹಾಗೆ ಅದರ ಮೇಲ್ಗಡೆ ಮತ್ತೊಂದು ಲೇಯರ್ ಅನ್ನ ಇಟ್ಟು ಅದಕ್ಕೂ ಸಹ ಮಸಾಲೆಯನ್ನ ಹಚ್ಕೊಳ್ತಾ ಇದ್ದೇನೆ. ಚೆನ್ನಾಗಿ ಮಸಾಲೆ ಹಚ್ಚಿದಷ್ಟು ರುಚಿಕರವಾಗಿರ್ತದೆ. ನಂತರ ಆ ಕಡೆ ಈ ಕಡೆಯಿಂದ ಫೋಲ್ಡ್ ಮಾಡಿಕೊಂಡು ಇದನ್ನ ಟೈಟ್ ಆಗಿ ಸುತ್ತಕೊಳ್ಬೇಕು. ಯಾವ ರೀತಿಯಾಗಿ ಹಚ್ತಾ ಇದ್ದೇನೆ ಹಾಗೆ ಯಾವ ರೀತಿಯಾಗಿ ಫೋಲ್ಡ್ ಮಾಡ್ತೇನೆ ಅಂತ ನೋಡ್ಕೊಳ್ಳಿ. ಈಗಾಗಲೇ ಲಾಸ್ಟ್ ಇಯರು ಪತ್ರೊಡೆಯನ್ನು ಹಬೆಯಲ್ಲಿ ಬೇಯಿಸಿ ಮಾಡೋದು, ಹಾಗೆ ಅದನ್ನು ಮಸಾಲೆಯನ್ನೆಲ್ಲ ಹುರಿದು ಮಾಡುವಂತಹ ಒಂದು ವಿಧಾನದಲ್ಲಿ ನಾನು ಪತ್ರೊಡೆಯನ್ನು ಪೋಸ್ಟ್ ಮಾಡಿದ್ದೇನೆ. ಆ ವಿಡಿಯೋವನ್ನು ನೀವು ಇನ್ನೂ ನೋಡಿಲ್ಲ ಅಂದರೆ ಖಂಡಿತ ನೋಡಿ ಮನೆಯಲ್ಲಿ ಟ್ರೈ ಮಾಡ್ಬೋದು. ಇದು ಇನ್ನೊಂದು ವಿಧಾನದಲ್ಲಿ ಮಾಡುವಂತಹ ಪತ್ರೊಡೆ. ಇದು ಅಪರೂಪದ ಪತ್ರೊಡೆ ಅಂತಲೇ ಹೇಳ್ಬೋದು. ತುಂಬ ಜನರಿಗೆ ಗೊತ್ತಿರಲಿಕ್ಕಿಲ್ಲ ಈ ವಿಧಾನದಲ್ಲಿ ಮಾಡುವಂಥದ್ದು. ಹಾಗೆ ಒಂದೊಂದೇ ಎಲೆಯನ್ನು ಇಟ್ಟು ಒಂದು 5-6 ಎಲೆಯನ್ನು ಇಟ್ಟು ರೋಲ್ ಮಾಡಿ ಇಟ್ಕೊಂಡಿದ್ದೇನೆ. ಸಿಂಗಲ್ ಎಲೆ ಜಾಸ್ತಿ ಅಗ್ಲಕ್ಕೆ ಮಾಡಲಿಕ್ಕೆ ಹೋಗಲಿಲ್ಲ. ನಂತರ ಈ ರೀತಿ ತೆಳ್ಳಗೆ ಕಟ್ ಮಾಡ್ಕೊಳ್ತಾ ಇದ್ದೇನೆ. ತುಂಬ ದಪ್ಪದಲ್ಲಿ ಕಟ್ ಮಾಡ್ಕೊಳ್ಬೇಡಿ, ಬೇಯಲಿಕ್ಕೆ ಕಷ್ಟ ಆಗ್ತದೆ. ಈ ರೀತಿ ತೆಳ್ಳಗೆ ಕಟ್ ಮಾಡ್ಕೊಳ್ಬೇಕು. ಹಾಗೆ ತುಂಬ ಪ್ರೆಷರ್ ಹಾಕಿ ಕಟ್ ಮಾಡಲಿಕ್ಕೆ ಹೋಗಬೇಡಿ, ಮಸಾಲೆ ಎಲ್ಲ ಹೊರಗಡೆ ಬರ್ತದೆ. ಸ್ವಲ್ಪ ಶಾರ್ಪ್ ಆಗಿರುವ ಚಾಕುವಿನಿಂದ ಕಟ್ ಮಾಡಿಕೊಂಡ್ರೆ ಮಸಾಲೆ ಎಲ್ಲ ಹೊರಗೆ ಬರುವುದಿಲ್ಲ. ತುಂಬ ಜಾಸ್ತಿ ಪ್ರೆಷರ್ ಹಾಕಿ ಕಟ್ ಮಾಡ್ಕೊಂಡಾಗ ಮಸಾಲೆ ಸ್ವಲ್ಪ ಹೊರಗಡೆ ಬರುವ ಸಾಧ್ಯತೆ ಇರ್ತದೆ.
ಎಲ್ಲ ಕಟ್ ಮಾಡ್ಕೊಂಡಿದ್ದೇನೆ. ನಂತರ ದೋಸೆ ಕಾವಲಿಯನ್ನ ಬಿಸಿಗೆ ಇಟ್ಕೊಂಡಿದ್ದೇನೆ. ಸ್ವಲ್ಪ ಎಣ್ಣೆಯನ್ನು ಸ್ಪ್ರೆಡ್ ಮಾಡಿಕೊಂಡು ಬಿಸಿಗೆ ಇಟ್ಕೊಂಡು ಮಾಡಿರುವಂತಹ ಪತ್ರೊಡೆಯ ರೋಲ್ ಏನಿದೆ ಅದನ್ನ ಇಟ್ಕೊಳ್ತಾ ಇದ್ದೇನೆ. ಈ ರೀತಿಯಾಗಿ ಜೋಡಿಸ್ಕೊಳ್ಬೇಕು. ಮಧ್ಯಮ ಉರಿಯಲ್ಲಿಯೇ ಬೇಯಿಸ್ಕೊಳ್ಳಿ. ತುಂಬ ಸಣ್ಣ ಉರಿ ಆದ್ರೂ ಬೇಯೋದು ಕಷ್ಟ. ಹಾಗೆ ದೊಡ್ಡ ಉರಿಯಲ್ಲಿ ಬೇಯಿಸ್ಕೊಂಡ್ರು ಚೆನ್ನಾಗಿ ಬೇಯುವುದಿಲ್ಲ. ಮಧ್ಯಮ ಉರಿಯಲ್ಲಿ ಬೇಯಿಸ್ಕೊಳ್ಬೇಕು. ಬೇಯಿಸುವಾಗ ನಾನು ಸ್ವಲ್ಪ ಎಣ್ಣೆ ಹಾಗೆ ತುಪ್ಪದ ಮಿಶ್ರಣವನ್ನು ಹಾಕೊಳ್ತಾ ಇದ್ದೇನೆ. ತುಪ್ಪದ ಬದಲಿಗೆ ಬೆಣ್ಣೆಯನ್ನು ಸ್ವಲ್ಪ ಮೆಲ್ಟ್ ಮಾಡಿ ಕೂಡ ಮೇಲ್ಗಡೆಯಿಂದ ಹಾಕ್ಬೋದು. ಅದು ಸಹ ತುಂಬ ರುಚಿಯನ್ನು ಕೊಡ್ತದೆ ಈ ಪತ್ರೊಡೆಗೆ. ಅದು ಬೇಯುವುದ್ರ ಒಳಗಡೆ ಒಳ್ಳೆ ತುಪ್ಪದ ಘಮ ಬರಲಿಕ್ಕೆ ಸ್ಟಾರ್ಟ್ ಆಗ್ತದೆ. ತುಂಬ ಚೆನ್ನಾಗಾಗ್ತದೆ. ಬೆಣ್ಣೆ ಇತ್ತು ಅಂದರೆ ಸ್ವಲ್ಪ ಮೆಲ್ಟ್ ಮಾಡಿ ಅದನ್ನು ಮೇಲ್ಗಡೆಯಿಂದ ಸ್ಪ್ರೆಡ್ ಮಾಡಿ ಚೆನ್ನಾಗಾಗ್ತದೆ. ಮುಚ್ಚಳವನ್ನು ಮುಚ್ಚಿ ಬೇಯಲಿಕ್ಕೆ ಬಿಟ್ಟಿದ್ದೇನೆ. ಒಂದು ಕಡೆ ಬೆಂದ ನಂತರ ಮತ್ತೊಂದು ಕಡೆಗೆ ತಿರುವಿ ಹಾಕ್ಕೊಂಡು ಮತ್ತೆ ಸ್ವಲ್ಪ ತುಪ್ಪ ಎಣ್ಣೆಯ ಮಿಕ್ಸನ್ನು ಹಾಕ್ಕೊಳ್ತಾ ಇದ್ದೇನೆ. ಮತ್ತೆ ಮುಚ್ಚಳವನ್ನು ಮುಚ್ಚಿ ಬೇಯಿಸ್ಕೊಳ್ಬೇಕು. ಇದನ್ನ ಏನಿಲ್ಲ ಅಂದ್ರೂ ಒಂದು 10-15 ನಿಮಿಷ ಬೇಕಾಗ್ತದೆ. ಸ್ವಲ್ಪ ಆ ಕಡೆ ಈ ಕಡೆ ತಿರುವಿ ಹಾಕ್ತಾ ಎಲ್ಲಿ ಬೆಂದಿದೆ ಅಂತ ನೋಡಿಕೊಂಡು ತೆಕ್ಕೊಳ್ಬೇಕಾಗ್ತದೆ. ಸ್ವಲ್ಪ ಹಸಿ ಇದ್ರೆ ಬಾಯಿ ತುರಿಸ್ತದೆ ಅನ್ನುವ ಒಂದು ಪ್ರಾಬ್ಲಮ್ ಇರ್ತದೆ. ಹಾಗಾಗಿ ಸರಿಯಾಗಿ ಬ್ಲ್ಯಾಕ್ ಸ್ಪಾಟ್ ಬರುವ ತನಕ ನಾವು ಬೇಯಿಸ್ಕೊಳ್ಬೇಕು. ಚೆನ್ನಾಗಿ ಗರಿ ಗರಿ ಆಗ್ತದೆ. ತಿನ್ಲಿಕ್ಕೆ ರುಚಿಕರವಾಗಿರ್ತದೆ. ಸಾರನ್ನದ ಜೊತೆ ಮೊಸರನ್ನದ ಜೊತೆ ಎಲ್ಲ ಸೂಪರ್ ಕಾಂಬಿನೇಷನ್ ಅಂತ ಹೇಳ್ಬೋದು. ಅಥವಾ ಸಂಜೆಯ ಹೊತ್ತಿಗೆ ಟೀ ಕಾಫಿಯ ಜೊತೆ ಕೂಡ ಇದನ್ನ ಸ್ನ್ಯಾಕ್ಸ್ ರೀತಿಯಲ್ಲಿ ಸರ್ವ್ ಮಾಡಬಹುದು. ತುಂಬಾ ರುಚಿಕರವಾಗಿರ್ತದೆ. ಖಂಡಿತ ಕೆಸುವಿನ ಎಲೆ ಇತ್ತು ಅಂದ್ರೆ ಒಮ್ಮೆ ಆದ್ರೂ ಈ ರೆಸಿಪಿಯನ್ನ ಟ್ರೈ ಮಾಡಿ ನೋಡೋದನ್ನ ಮರಿಬೇಡಿ ಅಂತ ಕೇಳ್ಕೊಳ್ತೇನೆ. ತುಂಬಾ ಅಂದ್ರೆ ತುಂಬಾನೇ ರುಚಿಕರವಾಗಿರ್ತದೆ. ಯಾರಿಗೆಲ್ಲ ಕ್ರಿಸ್ಪಿಯಾಗಿ ತಿನ್ಬೇಕು ಅಂತ ಆಸೆ ಇರ್ತದೆ ನೋಡಿ, ಖಂಡಿತ ಈ ರೆಸಿಪಿಯನ್ನ ಟ್ರೈ ಮಾಡಿ ನೋಡಿ. ಇದೇ ರೀತಿಯಾಗಿ ಮತ್ತೆ ನಾನು ಎಲ್ಲದನ್ನ ಮಾಡಿ ತೆಗೆದಿಟ್ಕೊಳ್ತಾ ಇದ್ದೇನೆ. ರುಚಿಕರವಾದ ಗರಿಗರಿಯಾದ ಪತ್ರೊಡೆ ರೆಡಿಯಾಗಿದೆ. ಇವತ್ತಿನ ಈ ರೆಸಿಪಿ ಇಷ್ಟ ಆದರೆ ಖಂಡಿತ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಅನಿಸಿಕೆನ ಕಮೆಂಟಲ್ಲಿ ತಿಳಿಸಿ. ಹಾಗೆ ನೀವು ಮಾಡುವಂತಹ ಕಮೆಂಟ್ಗಳು, ಶೇರ್ಗಳು ಪ್ರತಿಯೊಂದು ಕೂಡ ನನಗೆ ಸ್ಫೂರ್ತಿಯನ್ನು ನೀಡ್ತದೆ. ಚಾನಲನ್ನು ಗ್ರೋ ಮಾಡಲಿಕ್ಕೆ ತುಂಬಾ ಹೆಲ್ಪ್ ಮಾಡ್ತದೆ. ನಾನು ಕಷ್ಟಪಟ್ಟಿದ್ದಕ್ಕೂ ಸಾರ್ಥಕ ಆಯಿತು ಅಂತ ಅನಿಸ್ತದೆ. ಒಳ್ಳೊಳ್ಳೆ ರೆಸಿಪಿಗಳನ್ನು ನೋಡಲಿಕ್ಕೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಇದೇ ರೀತಿ ಇನ್ನೂ ಹೆಚ್ಚಿನ ರೆಸಿಪಿಗಳೊಂದಿಗೆ ಬರ್ತೇನೆ. ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೇನೆ. ಅಲ್ಲಿಯವರೆಗೂ ನಮಸ್ಕಾರ.